ಸೊ ನಟನಾಗಿ ನಾವು ನಿಮ್ಮನ್ನು ನೋಡಿದ್ದೀವಿ. ನಿಮ್ಮ ಕೆರಿಯರ್ನ 10 ಪೇಜ್ನ ಬಯೋಡೇಟಾದಲ್ಲಿ ನಾನು ಮೊದಲನೇ ಪುಟದಿಂದ ಸ್ಟಾರ್ಟ್ ಮಾಡ್ತೀನಿ. ನಟನಾಗೋದು ಅಂದರೆ ನಟನಾಗಿದ್ದು ನೀವು ಆಕ್ಸಿಡೆಂಟಲ್ ಆಗ ಅಥವಾ ಅದ್ರ ಹಿಂದೆನೇ ನೀವು ಶುರು ಮಾಡಿದ್ರ ತಯಾರಿ, ಅಥವಾ ನಿಮಗೆ ಅದರದ್ದೇ ಆದಂಥ ಒಂದು ಹಿನ್ನೆಲೆ ಇದೆಯಾ? ಸೊ ನಟ ಆಗಬೇಕು ಅಂತ ಆದವನೇನಲ್ಲ ನಾನು, ಬಟ್ ನಟನ ಆಗುವ ಎಲ್ಲ ಚಟುವಟಿಕೆಗಳು ನನಗೆ ಹಳ್ಳಿಯಲ್ಲಿನೇ ಶುರು ಆಗಿತ್ತದು. ನನ್ನ ಪ್ರೈಮರಿ ನಾನು ಹುಟ್ಟಿರೋದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅಂಜುಟಿಗೆ ಅನ್ನೋದಲ್ಲಿ. ಸೊ ಅಲ್ಲಿ ಹಳ್ಳಿ ವಾತಾವರಣ ಸಹಜವಾಗಿಯೇ. ಹಳ್ಳಿ ವಾತಾವರಣದಲ್ಲಿ ನೀವು ಹಳ್ಳಿಯಲ್ಲಿನೂ ಜಾತ್ರೆಗಳಿರ್ತದೆ, ಉತ್ಸವಗಳಿರ್ತದೆ, ನಾಡದೇವಿ ಉತ್ಸವ ಇರ್ತದೆ, ಸ್ವಾತಂತ್ರ್ಯ ಉತ್ಸವ ಇರ್ತದೆ, ಗಣರಾಜ್ಯೋತ್ಸವ ಇರ್ತದೆ, ಒಂದು ಸರ್ಕಾರಿ ಉತ್ಸವಗಳು ಇರ್ತದೆ, ಮತ್ತು ಸಾಂಪ್ರದಾಯಿಕವಾದಂಥ ದೇವರು ದಿಂಡ್ರು ಧರ್ಮಗಳ ಉತ್ಸವಗಳು ಇರ್ತದೆ, ಉರುಸು ಇರ್ತದೆ, ಅಥವಾ ನಮ್ಮ ಕೆಳಗೇರಿ ವರ್ಗದವರು ಮಾರಮ್ಮ ದುರ್ಗಮ್ಮನ ಜಾತ್ರೆಗಳಿರ್ತವೆ, ಬಲಿ ಕೊಡುವಂಥದ್ದು ಇರ್ತದೆ. ಈ ಥರದ್ದೆಲ್ಲ ಉತ್ಸವಗಳು, ಆ ಉತ್ಸವಗಳು ಸಹಜ ಗಣೇಶೋತ್ಸವ ಇರ್ತದೆ, ನಾಡ ದೇವಿ ಉತ್ಸವ ಇರ್ತದೆ. ಈ ಥರದ್ದೆಲ್ಲ ಉತ್ಸವಗಳಲ್ಲಿನೂ ನಾವು ಆ್ಯಕ್ಟಿವ್ ಆಗಿದ್ದಂಥವ್ರು. ಮತ್ತು ಏನೇ ಬಂದರೂ ಆ ಥರದಲ್ಲಿ ನಾವೇನೇ ಮುಂದಾಳೋತ್ವದಲ್ಲೋ ಅಥವಾ ನಾವೇ ಹಗಲು ರಾತ್ರಿ ಇದ್ದು. ಆಮೇಲೆ ನಮ್ಮಲ್ಲಿ ಸಾಯಿ ಸಮಿತಿ ಹುಟ್ಕೊಂಡಿತ್ತು, ಸತ್ಯಭಾವ ಸಾಹಿತ್ಯ ಪುಟ್ಪರ್ತಿಯ ಸತ್ಯಭಾವ ಸಾಯಿ ಸಮಿತಿ. ಮೋಸ್ಟ್ಲಿ ಅದು 1964 ಸುಮಾರಿಗೇ ಅಲ್ಲಿ ಪ್ರಾರಂಭ. ನಮ್ಮ ತಂದೆ ಅದೆಲ್ಲನೂ ಅವರು ಅಲ್ಲಿ ಭಜನೆಗೆಲ್ಲ ಹೋಗೋರು, ನಾವು ಅವ್ರ ಹಿಂದೆ ಭಜನೆ ಮಾಡಲಿಕ್ಕೆಲ್ಲ ಹೋಗೋರು. ಅಲ್ಲೆಲ್ಲ ಇತ್ತು ಕಲಪ್ ಮಾಸ್ತರು ಅಂಥೇಳಿ, ಭಾಳ ಒಳ್ಳೆ ಹಾಡುಗಾರರು. ನಮ್ಮ ತಂದೆನೂ ಈ ನಮ್ಮಲ್ಲಿನೂ ಈ ಸತ್ತರು ಕೆಟ್ಟರೆಲ್ಲ ಹಾಡ್ತಾರೆ ನೋಡಿ, ಹಳ್ಳಿಗಳಲ್ಲಿ ಈಗಲೂ ಇರ್ತಾರಲ್ಲ, ಹೌದು, ಟೈಮ್ ಗಳಿಬೇಕು ಅನ್ನೋದು, ರಾತ್ರಿ ಗಳಿಬೇಕು ಅನ್ನೋದು, ಈ ಥರದ್ದೆಲ್ಲ ಇರುತ್ತಲ್ಲ. ಆ ಹಾಡು ತಂಡದಲ್ಲಿ ನಮ್ಮ ತಂದೆನೂ ಇರೋರು, ನಾನು ಹೋಗೋನು. ಅಲ್ಲಿ ನಮ್ಮಲ್ಲಿ ಅಜ್ಜುಟಿಗೆ ಅಜ್ಜ ಅಂತ ಭಾಳ ಫೇಮಸ್ಸು, ಅಜ್ಜವ್ರ ಮಠ. ಅಲ್ಲಿ ನಡೆಯೋ ಶ್ರಾವಣ ಮಾಸದಲ್ಲೆಲ್ಲ ಪುರಾಣ ನಡೆಯುವಂಥದ್ದು, ಹಾಡೋದು, ದಿನಾಲು ಸಾಯಂಕಾಲ ಹೋಗುವಂಥದ್ದು, ಈ ಥರದ್ದೆಲ್ಲ ಪರಿಣಾಮಗಳು. ಮತ್ತು ಅಲ್ಲೇ ನಮ್ಮ ಮನೆ ಹಿಂದೆ ಕಲಾಲಿಂಗನ ಗುಡಿ ಅಂತಿದೆ, ನಮ್ಮ ಮನೆ ಹಿಂದೆನೇ, ನಮ್ಮ ಮನೆ ಮೇಲೆ ನಿಂತರೆ ಗುಡಿ ಎಲ್ಲ ಕಾಣುತ್ತೆ. ಅಲ್ಲಿ ಆ ಗುಡಿಗೆ ಹೋಗುವಂಥದ್ದು, ಭವಾನಿ ಗುಡಿಗೆ ಹೋಗುವಂಥದ್ದು, ಅಲ್ಲೇ ನಮ್ಮ ಊರಲ್ಲಿ ಮಾಳಿಂಗರಾಯನ ಗುಡಿ ಇದೆ, ಮಾಳಿಂಗರಾಯನ ಗುಡಿಗೆ ಹೋಗುವಂಥದ್ದು. ಈ ಥರದ್ದು ಎಲ್ಲ ಹಳ್ಳಿಯ ವಾತಾವರಣ ನನಗೆ ಒಂದು ರೀತಿ ಪರಿಣಾಮ ಬೀರಿ ಅದು ಮುಂದೆ ಬರ್ತಾ ಬರ್ತಾ ಬೆಳ್ಕೊಂಡು ಒಬ್ಬ ಕಲಾವಿದನಲ್ಲಿ ಬೇಕಾದಂಥ ಒಂದು ಮನಸ್ಥಿತಿ ಆ ಹಳ್ಳಿ ವಾತಾವರಣನೇ ನಮಗೆ ಕಟ್ಟಿಕೊಡ್ತು ಅನ್ನೋ. ಆ ಹಳ್ಳಿಯಲ್ಲಿ ಇದ್ದಾಗಲೇ ನಾವು ಈ ಉತ್ಸವಗಳಲ್ಲೆಲ್ಲ ನಾಟಕ ಮಾಡುವಂಥದ್ದು, ಸ್ಕಿಟ್ ಮಾಡೋದು, ಮೈಮ್ ಮಾಡೋದು, ಭಾಷಣ ಮಾಡೋದು, ಹಾಡೋದು, ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ಗಳು ಹಳ್ಳಿಯಿಂದನೇ ಶುರುವಾಗಿರುವಂಥದ್ದು. ಸೊ ಅಲ್ಲಿಂದ ಶುರುವಾದಂಥದ್ದು ನಿಮ್ಮನ್ನು ಟಿವಿ ಸೀರಿಯಲ್ವರೆಗೂ ಕರ್ಕೊಂಡ್ಬಂದಿದ್ದು ಹೇಗೆ? ಅದನ್ನು ನೋಡಿ, ಏನಂದರೆ ಅದು ತಾನಾಗೆ ಕರ್ಕೊಂಡ್ಬಂದದ್ದಲ್ಲ, ಅದನ್ನು ನಾನಾಗಿ ಎಳ್ಕೊಂಡು ಬಂದದ್ದು, ಅದನ್ನು ಅಂದರೆ ಬೆಳೆಸ್ಕೊಂಡು ಬಂದಿರೋದು ಅಂತ. ಹಳ್ಳಿಯಲ್ಲಿ ಪ್ರಾರಂಭ ಆಗಿರೋ ಆ ನಟನೆ ಹೈಸ್ಕೂಲಲ್ಲಿ ಬಂದಾಗ ಒಂದು ಸ್ಕಿಟ್ ಮಾಡಿದ್ದು. ಸಹಜವಾಗಿ ನಾನು ಹಳ್ಳಿಯಲ್ಲಿದ್ದಾಗ ನಮ್ಮ ಅಕ್ಕ ತಂಗಿಯರದ್ದು ಸೀರೆ, ಚೂಡಿದಾರು ಇವೆಲ್ಲ ಉಟ್ಕೊಂಡು ನಾನು ಎನ್ಯಾಕ್ಟ್ ಮಾಡ್ತಿದ್ದೆ. ನಮ್ಮ ಅಕ್ಕ ತಂಗಿ ಅತ್ತಿಯದೆಲ್ಲ ಸೀರೆ ತೊಗೊಂಡು ಉಟ್ಕೊಳ್ಳೋದು, ಕಾಮಿಡಿ ಮಾಡುವಂಥದ್ದು, ಈ ಥರದ್ದೆಲ್ಲ ಹೆಣ್ಮಕ್ಳ ಡ್ರೆಸ್ ಹಾಕ್ಕೊಂಡು. ಅದು ಹೈಸ್ಕೂಲಲ್ಲಿ ಬಂದಾಗ ಒಂದು ನಾವು ಈ ಬುಡ್ಬುಡಿಕೆನ ಕ್ಯಾರೆಕ್ಟ್ರು, ಭವಿಷ್ಯ ಹೇಳೋದೆಲ್ಲ ಇರ್ತದಲ್ಲ, ಬುಡ್ಬುಡಿಕೆ ಭವಿಷ್ಯ ಹೇಳ್ತಾನೆ, ಒಬ್ಬರು ಹೆಣ್ಮಗಳು ಭವಿಷ್ಯ ಕೇಳೋದು. ನಾನು ಹೆಣ್ಮಗಳದ್ದು ಸೀರೆ ಉಟ್ಕೊಂಡು ಪಾತ್ರ ಮಾಡಿದ್ದೆ ಅಲ್ಲಿ ಆವಾಗ ನಮ್ಮ ಬಳ್ಳೊಳ್ಳಿ ಆ ಥರದ್ದು. ಮತ್ತು ನನ್ನ ಹಳ್ಳಿಯಲ್ಲಿದ್ದಾಗ ಈ ನಾಡದೇವಿ ಉತ್ಸವ ಮತ್ತು ಈ ಮೋಸ್ಟ್ಲಿ ಗಣೇಶನ ಉತ್ಸವಕ್ಕೆ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಮಾಡಿದ್ದೀವಿ ನಾವು. ಅದರೊಳಗೆ ನಾನು ತ್ಯಾಕ್ರೆ ಪಾತ್ರ ಮಾಡಿದ್ದೆ. ನಾನು ಪ್ರೈಮರಿ ಇದ್ದಾಗ ನಾಟಕ ಮಾಡಿದ್ದೆ, ಎನ್ಯಾಕ್ಟ್ ಮಾಡ್ತಿದ್ವಿ. ಮತ್ತು ಹೈಸ್ಕೂಲ್ ಬಂದಾಗ ಹೋಯ್ತು. ಧಾರವಾಡಕ್ಕೆ ಬಂದಾಗ ಸಮುದಾಯಕ್ಕೆ ಸೇರಿದನಲ್ಲ, ಆ ಸಮುದಾಯಕ್ಕೆ ಸೇರಿದಾಗ ನನ್ನ ಈ ಚಟುವಟಿಕೆಗಳು ಇನ್ನೂ ಜಾಸ್ತಿ ಆಯಿತು. ಸಮುದಾಯ ನಾಟಕ ತಂಡದಲ್ಲಿ ಪ್ರಾರಂಭ ಆಯಿತು. ಮ್ಯಾಳ ಅಂತ ಚಂಪಾವ್ರ ನಾಟಕ ತಂಡದಲ್ಲಿ ಶುರು ಆಯಿತು. ಅಲ್ಲಿ ಕಲೋದ್ಧಾರಕ ಸಂಘ ಅಂತ ಒಂದು ನಾಟಕದ ತಂಡ, ಅಭಿನಯ ಭಾರತಿ ಅಂತ. ಆಮೇಲೆ NSD RRC ಶಿಬಿರ ಎಲ್ಲ ಆಯಿತು. ನಮ್ಮ ಅನಿರುದ್ಧ, ಅರುಂಧತಿ, ವಿಷ್ಣುವರ್ಧನ್ ಅಳಿಯ ಅನಿರುದ್ಧ, ನಾವೆಲ್ಲ ಶಿಬಿರಾರ್ಥಿಗಳು. ಅಲ್ಲಿ ಸಾಕಷ್ಟು ನಮ್ಮ ನಾಟಕಗಳು, ಅಲ್ಲಿ ಅಕ್ರಮಾಸಿ ಅಂತ ಬಸವಲಿಂಗಯ್ಯ ನಿರ್ದೇಶನ ಮಾಡಿದ್ದಾಯಿತು. ಸ್ಪಾರ್ಟಕಸ್ ಅಂತ ವಾಲ್ಟರ್ ಡಿಸೋಜ ಮಾಡಿದ್ದಾಯಿತು. ಆಮೇಲೆ ಸೂರತ್ನಗರ್ ಶ್ರೇಷ್ಠಿ ಅಂತ ಜೋಶಿ ಮಾಡಿದ್ದು ಡೈರೆಕ್ಷನ್ ಮಾಡಿದ್ರು. ಆ ಥರದ್ದು. ಆಮೇಲೆ ಖಾಸಗೀಕರಣ ಅಂಥೇಳಿ ಆವಾಗ ನಾನು ಸಮುದಾಯ ಸಲುವಾಗಿಯೇ ಈ ವಿರೋಧ ಚಳುವಳಿಗಾಗಿ ಎಲ್ಲ ನಾಟಕ ಬರೆದು ಮಾಡಿದ್ದು. ಅಲ್ಲಿಂದನೇ ಪ್ರಾರಂಭ ಆಯಿತು ನನ್ನ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಚಟುವಟಿಕೆ. ಧಾರವಾಡಕ್ಕೆ ಬಂದಾಗ ಅದು ಹೆಚ್ಚು ಬೆಳೀತು. ಮೊದಲನೇ ಕವನ ಸಂಕಲನ 95, ನಾನು ಡಿಗ್ರಿ ಫೈನಲ್ ಇಯರ್ ಇರ್ತಾಗೇ ಬೆಳಕಿನೆಡೆಗೆ ಅಂತ ಬಂತು. ಹಾಗಾಗಿ ಬರಹ ಮತ್ತು ಕಲೆಗೆ ಸಂಬಂಧಪಟ್ಟಂಥ ಎಲ್ಲ ಚಟುವಟಿಕೆಗಳು ಹಾಗೇ ಬೆಳ್ಕೊಂಡು ಬಂದು ಧಾರವಾಡದಿಂದ 97 ಡಿಗ್ರಿ ಮುಗಿಸಿ ರೈಲ್ವೆ ಹತ್ತಿ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿಗೆ ಬಂದು ಇಳಿದ್ರೆ ಇಲ್ಲಿ ನಮ್ಮ ಏನು ಫುಟ್ಪಾತು, ತೋಟದ ಪಚೌಟ್ರಿ ಅಥವಾ ಬ್ರಹ್ಮ ವಿದ್ಯಾಶ್ರಮ, ಈ ಎಲ್ಲ ಮಠ ಮಾನ್ಯಗಳು
ಅಲ್ಲಿ ಧಾರವಾಡದಾಗಿದ್ದಾಗಲೂ ಮಠ ಮಾನ್ಯಗಳೇ ಇತ್ತು. ಅಲ್ಲಿ ನಾವು ಕಲ್ಯಾಣ ಮಠ ಇದ್ದೆ, 3000 ಮಠ ಇದ್ದೆ, ಮುರುಘಾ ಮಠ ಇತ್ತು, ಆ ಥರದ್ದೆಲ್ಲನೂ ಇದ್ದು ಇಲ್ಲಿ ಬಂದ ಮೇಲೆ ಇಲ್ಲಿ ನನಗೆ ಅಂದರೆ ಈ ಸೀರಿಯಲ್ ಅನ್ನೋ ಕಾರಣಕ್ಕಾಗಿ ಅದು ಇಲ್ಲಿ ನಾನು ಬ್ರಹ್ಮ ವಿದ್ಯಾಶ್ರಮ ಮೈಸೂರು ಬ್ಯಾಂಕ್ ಹತ್ರ ಅಥವಾ ಇವತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದ್ರ ಕೆಳಗೆ ನಾನು ಫುಟ್ಪಾತ್ ಇದ್ದಾಗ ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಡೈರಿ ಅಂತ ಕೇಳಿರ್ಬೇಕು ನೀವು. ಆವಾಗ ಲಿಂಗರಾಜು ಅಂತ ಮೋಸ್ಟ್ಲಿ ಅವರೇ ಫಸ್ಟ್ ತಂದರು ಈ ಸಿನಿಮಾ ಮತ್ತು ಸೀರಿಯಲ್ ಕಲಾವಿದರ ಮತ್ತು ತಂತ್ರಜ್ಞರ ವಿಳಾಸ ಮತ್ತು ಸಂಪರ್ಕದ ಬುಕ್ ಅದು. ಅವ್ರ ಹೆಸರೇ ರಾಜ್ಕುಮಾರ್ ಡೈರಿ, ರಾಜ್ಕುಮಾರ್ ಮುಖಪುಟ ಅದು ಸಿನಿಮಾ ಡೈರಿ ಅಂತಂದರೆ ಹೆಸರು, ಮುಖಪುಟ ರಾಜ್ಕುಮಾರ್ ಅವ್ರದ್ದು. ಆ ಡೈರಿ ತಗೊಂಡು ನಾನು ಅವರಿವರಿಗೆ ಫೋನ್ ಹೊಡಿತಾ ಇದ್ದೆ. ಜಗ್ಗೇಶ್ ಅವ್ರ ಮನೆಗೆ ಹೊಡಿ, ಕಾಶಿನಾಥ್ ಅವ್ರ ಮನೆ, ಅಂಬರೀಷ್ ಅವ್ರ ಮನೆಗೆ ಹೊಡಿ, ರಾಜ್ಕುಮಾರ್ ಮನೆಗೆ ಫೋನು, ಹಿಂಗೆ ಎಲ್ಲರ ಮನೆಗೂ ನಾನು ಹಿಂಗೆ ಬಂದಿದ್ದೀನಿ ಅಂತ, ನನಗೂ ಸಿನಿಮಾ ಸೀರಿಯಲ್ ಮಾಡಬೇಕು ಅಂತ ಆಸೆ ಇದೆ, ನನಗೆ ಕೆಲಸ ಕೊಡಿ ಅಂತ. ಆ ಥರದ್ದು ಮಾಡಿ ದುಡ್ಡು ಅವಾಗೆಲ್ಲ ಕಾಯಿನ್ ಬೂತ್ಗಳಲ್ಲ, ಕಾಯಿನ್ ಖಾಲಿ ಆಗುತ್ತಾನೆ ಫೋನ್ಗಳು ಮಾಡಿದ್ದು. ಒಮ್ಮೆ ಕಾಶಿನಾಥ್ ಅವರೇನೋ ಮಾತಾಡಿದ್ದು ನೆನಪು ನನಗೆ, ಅಯ್ಯೋ ನನಗೆ ಕೆಲಸ ಇಲ್ಲಪ್ಪ ನಿನಗೆಲ್ಲಿ ಕೆಲಸ ಕೊಡಲಿ ಅಂತ ಆ ಥರದ್ದು. ಸೊ ಹೀಗೆ ಮಾಡ್ತಾ ಸಂಪರ್ಕ ಬಂದವರು ನನಗೆ ಆ ಸಂದರ್ಭದಲ್ಲೇ ಅಶ್ವಥ್ ಕುಲಕರ್ಣಿ ಅನ್ನೋರು ಸಂಪರ್ಕ ಬರ್ತಾರೆ. ಅವರು ಬಾಲ ಸುರೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಾಲ ಸುರೇಶ್ ಅವ್ರು ಕರ್ಕೊಂಡೋಗಿ ನನಗೆ ಮನೆತನದ ಗುರುದತ್ ಅವರು, ಪಂಡ್ರಿಬಾಯಿ, ಮೈನಾವತಿ, ನಮ್ಮ ಸ್ವಾತಿ, ಗುರುದತ್ತು ಎಲ್ಲ ಮನೆತನ, ಕನ್ನಡದ ಮೊಟ್ಟ ಮೊದಲು ಮೆಗಾ ಸೀರಿಯಲ್ ಅದು. ಬಾಲ ಸುರೇಶ್ ಅವರು ಬರಿತಾ ಇದ್ದರು, ಅವರು ಡೈರೆಕ್ಟ್ರು. ಮತ್ತು ಎಲ್ಲ ದೊಡ್ಡ ಕಲಾವಿದರು, ಕಲ್ಯಾಣ್ ಕುಮಾರ್ ಇದ್ದರು, ಪಂಡ್ರಿಬಾಯಿ ಇದ್ದರು, ಮೈನಾವತಿ ಇದ್ದರು, ಲೋಕೇಶ್ ಅವರು ಇದ್ದರು, ಪದ್ಮವಾಸಂತಿ, ಹೀಗೆಲ್ಲ ಭಾಳ ದೊಡ್ಡ ಕಲಾವಿದರು, ಸ್ವಾತಿ, ಇನ್ನಿತರೆಲ್ಲ ಈ ನಮ್ಮ ಶ್ರುತಿ, ಶರಣ್, ಈ ಥರದವರೆಲ್ಲನೂ ಅಲ್ಲಿ ಶರಣು ಅವರೆಲ್ಲ ಇದ್ದರು. ಆ ಥರದವರು ಅವರು ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಶುರುವಾಗುತ್ತೆ. ಆಮೇಲೆ ಮುಂದೆ ಬರ್ತಾ ಕತೆ ಬರೆಯೋದು, ಅಸಿಸ್ಟೆಂಟು, ಅಸೋಸಿಯೇಟು, ಎಪಿಸೋಡ್ ಡೈರೆಕ್ಟರ್, ಬಣ್ಣ ಅನ್ನೋ ಸೀರಿಯಲ್ಗೆ ಮಾಡ್ತೀನಿ. ಆಮೇಲೆ ಸೂರಪ್ಪ ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತೀನಿ. ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತೀನಿ. ಮನೆ ಕತೆ, ಮಿಂಚಿನ ಬಳ್ಳಿ, ವಟಾರದ ಕೆಲ ಕತೆ, ಚಿತ್ರಕ ಸಂಬಂಧ, ಈ ಥರದ್ದೆಲ್ಲ ಸಹಾಯಕನಾಗಿ ಎಲ್ಲರ ಜೊತೆನೂ ಮಾಡ್ತೀನಿ. ಹಾಗೆ ಅದು ಬೆಳ್ಕೊಂಡು ನಟನಾಗಬೇಕು ಅಂತ ಬಂದ ನೀವು, ನಿಮಗೆ ಸಿಕ್ಕಿದ್ದು ಫಸ್ಟು ಟೆಕ್ನಿಕಲಿ ಹೌದು. ನನಗೆ ನಟ ಅಥವಾ ನಿರ್ದೇಶಕ, ಬರಹಗಾರ ಅಂತೇನು ಹಂಗೆ ವ್ಯತ್ಯಾಸ ಇರಲಿಲ್ಲ. ಒಟ್ಟು ಸಿನಿಮಾ ಸೀರಿಯಲ್ದಲ್ಲಿ ಏನಾರೇ ಮಾಡಬೇಕು ಅನ್ನೋದಷ್ಟೇ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.